ನಮಸ್ಕಾರ ಸ್ನೇಹಿತರೆ. ಮುಕ್ಕಿಳಪ್ಪಗೆ ದೊಡ್ಡ ಆಘಾತ. ಕಂಪ್ಲೇಂಟ್ನಲ್ಲಿ ಬರೆದಿದ್ದೇ ಬೇರೆ. ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಏನೆಂದರೆ ಖ್ಯಾತ ಯೂಟ್ಯೂಬರ್ ಆಗಿದ್ದ ಮುಕ್ಕಿಳಪ್ಪ ಅವರು ಇದೀಗ ಇನ್ನೂ ಮದುವೆ ಆಗಿದ್ದಾರೆ. ಯಾರ ಜೊತೆ ಹೇಗೆ ನೋಡೋಣ ಬನ್ನಿ ಸ್ನೇಹಿತರೆ. ಏನಂದರೆ ಯೂಟ್ಯೂಬರ್ ಮುಕ್ಕಿಳಪ್ಪ ವಿರುದ್ಧ ಇದೀಗ ಬಜರಂಗ್ ದಳ ಕಾರ್ಯಕರ್ತರು ಧಾರವಾಡದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಸ್ನೇಹಿತರೆ. ಬಜರಂಗ್ ದಳ ಕಾರ್ಯಕರ್ತರಾದವರು ಏನಂದರೆ ಧಾರವಾಡದ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಯಾಕೆ ಅಂತ ತಿಳಿಯಲು ನಮ್ಮನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಲವ್ ಜಿಹಾದ್ ಆರೋಪ ಮಾಡಿರುವ ಕಾರ್ಯಕರ್ತರು ಮುಕ್ಕಿಳಪ್ಪ ಸುಳ್ಳು ದಾಖಲೆಯನ್ನು ನೀಡಿ ಹಿಂದೂ ಯುವತಿಯನ್ನು ಮದುವೆಯಾಗಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಸ್ನೇಹಿತರೆ. ಬಜರಂಗ್ ದಳದವರು ಮುಕ್ಕಿಳಪ್ಪ ಇವನು ಲವ್ ಜಿಹಾದ್ ಮಾಡಿದ್ದಾನೆ, ಹಿಂದೂ ಯುವತಿ ಜೊತೆ ಮದುವೆಯಾಗಿದ್ದಾನೆ ಅಂತೇಳಿ ಏನಿದೆ. ಮುಕ್ಕಿಳಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವನಾಗಿದ್ದು ನಕಲಿ ದಾಖಲೆಯನ್ನು ಕೊಟ್ಟು ಹಿಂದೂ ಯುವತಿಯನ್ನು ವಿವಾಹವಾಗಿದ್ದಾನೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವ ಮೂಲಕ ವಿವಾಹ ಆಗಿದ್ದಾನೆ ಅಂತ ಹೇಳಿ ದೂರಿನಲ್ಲಿ ಬಜರಂಗ ದಳ ಏನೆಂದರೆ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಇನ್ನು ಮುಕ್ಕಿಳಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋವನ್ನು ಮಾಡ್ತಾನೆ, ಶಾರ್ಟ್ಸ್ ವಿಡಿಯೋವನ್ನು ಮಾಡ್ತಾನೆ, ಶಾರ್ಟ್ ಫಿಲ್ಮನ್ನು ಮಾಡ್ತಾನೆ, ಕಾಮಿಡಿ ವಿಡಿಯೋಗಳನ್ನು ಹಿಂದೂ ಯುವತಿಯವರ ಜೊತೆ ಮಾಡ್ತಾನೆ ಅಂತ ಹೇಳಿ ಹಿಂದೂ ಯುವತಿಯರ ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇದೀಗ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಇದರ ಬಗ್ಗೆ ಪ್ರಕ್ರಿಯೆ ನೀಡಿರುವ ಧಾರವಾಡ SP ಗುಂಜನವರು ಮೇಲ್ನೋಟಕ್ಕೆ ಯಾವುದೇ ನಕಲಿ ದಾಖಲೆ ಕೊಟ್ಟು ಮದುವೆ ಆದ ಬಗ್ಗೆ ತಿಳಿದು ಬಂದಿಲ್ಲ. ಮದುವೆ ಆದ ಯುವತಿಯನ್ನು ವಿಚಾರಣೆ ಮಾಡ್ತಾ ಇದ್ದು ಪೊಲೀಸ್ ಅಧಿಕಾರಿ ಒಬ್ಬರನ್ನು ನೇಮಿಸಿದ್ದೇವೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮಾಡಿರುವ ವಿಡಿಯೋದಲ್ಲಿ ನಿಮಗೇನಾದರೂ ಇಷ್ಟವಾದರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೈಲಿ ಅಪ್ಡೇಟ್ ಬರುತ್ತೆ, ಏನೇನು ಬರುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.